ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಿಶೇಷವಾದಂತಹ ವಿಡಿಯೋನ ಪ್ರಾರಂಭ ಮಾಡೋಣ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಏಪ್ರಿಲ್ನ ತಿಂಗಳ ವಿಶೇಷತೆಗಳೇನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಈ ಏಪ್ರಿಲ್ನ ತಿಂಗಳಲ್ಲಿ 1ನೇ ತಾರೀಕು ಮತ್ತು 2ನೇ ತಾರೀಕು ಇರುವಂತಹ ಒಂದು ಪೌರ್ಣಮಿ, ಅದನ್ನ ಅಕ್ಕನ ಹುಣ್ಣಿಮೆ, ಧವನದ ಹುಣ್ಣಿಮೆ ಮತ್ತು ಚಿತ್ತಾ ಪೌರ್ಣಮಿ, ಚೈತ್ರ ಮಾಸದ ಪೌರ್ಣಮಿ ಅನ್ನುವಂತಹ ಹಲವು ಹೆಸರುಗಳಿಂದ ನಾವು ಕರಿತೀವಿ. ವಿಶ್ವದಲ್ಲೇ ವಿಖ್ಯಾತವಾಗಿರ್ತಕ್ಕಂತಹ ಬೆಂಗಳೂರಿನ ಕರಗ, ದ್ರೌಪದಮ್ಮನ ಕರಗ ನಡೀತಕ್ಕಂತಹದ್ದು ಇದೇ ಚಿತ್ತಾ ಪೌರ್ಣಮಿಯ ದಿವಸ 1ನೇ ತಾರೀಕು ನಡೆಯುತ್ತೆ. ಯಾಕಂದ್ರೆ 2ನೇ ತಾರೀಕು ಬೆಳಗ್ಗೆ 6:29 ಪೌರ್ಣಮಿಯ ತಿಥಿ ಮುಗಿಯೋದ್ರಿಂದ ಸಂಪೂರ್ಣವಾದಂತಹ ತಿಥಿ ಹಿಂದಿನ ದಿವಸ ಅಂದ್ರೆ 1ನೇ ತಾರೀಕು ಏಪ್ರಿಲ್ ಇರೋದ್ರಿಂದ ತುಂಬಾ ವಿಶೇಷವಾಗಿ ನಡೀತಕ್ಕಂತಹದ್ದು ಈ ಅಕ್ಕನ ಹುಣ್ಣಿಮೆ. ಬೆಂಗಳೂರಿನ ಕರಗ ನಡೆಯುತ್ತೆ. ಚಿತ್ತಾ ಪೌರ್ಣಮಿ 2ನೇ ತಾರೀಕು. ಹೀಗೆ ಹಲವು ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 14ನೇ ತಾರೀಕು 4ನೇ ತಿಂಗಳು 2026 ನಮಗೆ ಸೌರಮಾನ ಯುಗಾದಿ. ಹೇಗೆ ನಮಗೆ 19ನೇ ತಾರೀಕು ಚಾಂದ್ರಮಾನ ಯುಗಾದಿ, ಚಂದ್ರನ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸ್ತಕ್ಕಂತಹವರು, ಅದೇ ರೀತಿಯಾಗಿ ಸೌರ ಪಂಚಾಂಗವನ್ನ ಉಪಯೋಗಿಸ್ತಕ್ಕಂತಹವ್ರಿಗೆ ಸೌರಮಾನ ಯುಗಾದಿ. ಅಲ್ಲಿಂದ ಹೊಸ ವರ್ಷ ಪ್ರಾರಂಭ. ಈ ಸೌರಮಾನ ಯುಗಾದಿಯನ್ನ ನಮ್ಮ ತಮಿಳುನಾಡಿನ ಭಾಗದಲ್ಲಿ, ನಮ್ಮ ಕರ್ನಾಟಕದ ಕರಾವಳಿ ಭಾಗಗಳಲ್ಲೆಲ್ಲ ಆಲ್ಮೋಸ್ಟ್ ಈ ಸೌರ ಪಂಚಾಂಗವನ್ನೇ ಉಪಯೋಗಿಸೋದ್ರಿಂದ ಸೌರಮಾನ ಯುಗಾದಿ. ಚಂದ್ರನ ಸಿದ್ಧಾಂತವನ್ನ ಇಟ್ಟುಕೊಂಡು, ಚಂದ್ರನ ಆಧಾರದಲ್ಲಿ ನಾವು ಮಾಡ್ತಕ್ಕಂತಹ ಚಾಂದ್ರಮಾನ ಯುಗಾದಿ. ಅದೇ ರೀತಿಯಾಗಿ ಸೂರ್ಯನನ್ನ ಆಧಾರವಾಗಿ ಇಟ್ಕೊಂಡು ಅವನ ಚಲನವಲನಗಳನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಸೌರಮಾನ ಯುಗಾದಿ. ಇನ್ನು ಅದೇ ರೀತಿಯಾಗಿ ನೋಡಬಹುದು 17ನೇ ತಾರೀಕು 4ನೇ ತಿಂಗಳು 2026 ಅಕ್ಷಯ ತದಿಗೆ ಅಮಾವಾಸ್ಯೆ ಬರ್ತಕ್ಕಂತಹದ್ದು. ಅಕ್ಷಯ ತದಿಗೆ ಅಮಾವಾಸ್ಯೆ, ಅಕ್ಷಯ ತದಿಗೆ ಬರೋದಕ್ಕೆ ಹಿಂದಿನ ಅಮಾವಾಸ್ಯೆಯನ್ನ ಅಕ್ಷಯ ತದಿಗೆ ಅಮಾವಾಸ್ಯೆ ಅಂತಾನು ಕರಿತೀವಿ. ಜೊತೆಗೆ ಇದು ಚೈತ್ರ ಮಾಸದ ನಮ್ಮ ವರ್ಷದ ಮೊದಲನೇ ಅಮಾವಾಸ್ಯೆಯೂ ಹೌದು. ಹೇಗೆ ಪಾಠ್ಯದಿಂದ ನಮಗೆ ಹೊಸ ವರ್ಷ ಶುರುವಾಗಿದ್ದು ಚೈತ್ರ ಅಮಾವಾಸ್ಯೆಯ ಪರ್ವಕಾಲ, ಅದೇ ರೀತಿಯಾಗಿ ನಮಗೆ 19ನೇ ತಾರೀಕು ಭಾನುವಾರದ ದಿವಸ ಪರಶುರಾಮ ಜಯಂತಿ ಇರುತ್ತೆ. ಅದೇ ರೀತಿಯಾಗಿ 20ನೇ ತಾರೀಕಿನ ದಿವಸ ಅಕ್ಷಯ ತದಿಗೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಅವತ್ತು ಚಿನ್ನ ಕೊಂಡ್ಕೋಬೇಕು ಅಂತ. ಖಂಡಿತ ಆ ರೀತಿಯಾಗಿ ಯಾರು ಹೋಗಬೇಡಿ. ಅಕ್ಷಯ ತದಿಗೆ ದಿವಸ ಚಿನ್ನ ತಗೊಂಡ್ರೆ ಚಿನ್ನ ಅಕ್ಷಯವಾಗತ್ತೆ ಅಂತ ಅಂದ್ಕೊಳ್ತೀರಲ್ಲ, ಖಂಡಿತ ತಪ್ಪು ಕಲ್ಪನೆ. ಆ ತಪ್ಪು ಕಲ್ಪನೆಯಿಂದ ಮೊದಲು ನೀವೆಲ್ಲರೂ ಆಚೆ ಬರಬೇಕು. ಅಕ್ಷಯ ತದಿಗೆ ದಿವಸ
ಚಿನ್ನ ತಗೋಬೇಕು, ಬೆಳ್ಳಿ ತಗೋಬೇಕು, ಒಡವೆ ವಸ್ತ್ರಗಳು ತಗೋಬೇಕು, ಆ ತರದ್ ಯಾವುದು ಇಲ್ಲ. ನಿಮ್ಮಿಂದ ಮಾರೋರ್ಗ್ ಅನುಕೂಲವಾಗತ್ತೆ ಹೊರತು ನಿಮಗೇನ್ ಅನುಕೂಲವಾಗತ್ತೆ ಅನ್ನೋದು ನೀವೇ ಚಿಂತನೆ ಮಾಡ್ಕೋಬೇಕು. ಅಕ್ಷಯ ತದಿಗೆ ದಿವಸ ದಿನ ಚೆನ್ನಾಗಿರುತ್ತೆ ಕೊಂಡ್ಕೊಳ್ಳೋದಕ್ಕೆ. ನಿಮ್ ಹತ್ರ ಆರ್ಥಿಕ ಸಂಪನ್ಮೂಲ ಏನಾದ್ರೂ ಇತ್ತು ಅಂದ್ರೆ ತಗೊಳ್ಳಿ ಅಷ್ಟೇ. ಸಾಲ ಸೋಲ ಮಾಡಿ ಅದಕ್ಕೋಸ್ಕರನೇ ಒಂದು ತಗೊಳ್ಳುವಂತಹದ್ದು ಬಹಳ ತಪ್ಪಿನ ವಿಚಾರ. ಹಾಗಾಗಿ ಜಾಗ್ರತೆ. ಅದೇ ರೀತಿಯಾಗಿ ಅವತ್ತು ಬಸವೇಶ್ವರ ಜಯಂತಿ, ವಿಶ್ವಗುರು ಅಂತ ಹೇಳಿ ಖ್ಯಾತರಾಗಿರ್ತಕ್ಕಂತಹ ಸರ್ವರಿಗೂ ಸಮಾನತೆಯನ್ನೇ ಸಾರಿದಂತಹ ಬಸವೇಶ್ವರರ ಜಯಂತಿ. ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ಕೂಡಲ ಸಂಗಮ ದೇವನ ಒಂದು ಅಂಕಿತವನ್ನ ಇಟ್ಕೊಂಡು ಇಡೀ ಪ್ರಪಂಚಕ್ಕೆ ಶಾಂತಿಯನ್ನ ಸಾರಿದಂಥವರು ಬಸವೇಶ್ವರರು. ಅಂತಹ ಬಸವೇಶ್ವರರ ಒಂದು ಪುಣ್ಯ ದಿವಸ ಅಂದ್ರೆ ಅವರ ಜಯಂತಿ, ಹುಟ್ಟಿದ ದಿವಸ. ಅದೇ ರೀತಿಯಾಗಿ 21ನೇ ತಾರೀಕು ಇವತ್ತು ನಾವೇನು ಸನಾತನಿಗಳಾಗಿ ಇವತ್ತಿಗೂ ಉಳಿದಿದ್ದೀವಿ ಅನ್ನೋದಕ್ಕೆ ಕಾರಣರಾಗಿರ್ತಕ್ಕಂಥವರು ಶಂಕರಾಚಾರ್ಯರು, ಶಂಕರ ಜಯಂತಿ ಬರತಕ್ಕಂತಹದ್ದು. ಅದೇ ರೀತಿಯಾಗಿ ಅದರ ಮರುದಿನವೇ ವಿಶಿಷ್ಟಾದ್ವೈತವನ್ನ ಪ್ರತಿಪಾದಿಸಿ ಪ್ರಪಂಚದಾದ್ಯಂತ ವಿಶಿಷ್ಟಾದ್ವೈತವನ್ನ ಹೇಳಿಕೊಟ್ಟಿರ್ತಕ್ಕಂತಹ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಇರತಕ್ಕಂಥದ್ದು. ಭಗೀರಥನ ಜಯಂತಿ 23ನೇ ತಾರೀಕು. ವಾಸವಾಂಬ ಜಯಂತಿ ಇರತಕ್ಕಂತಹದ್ದು. ವಾಸವಾಂಬ ಜಯಂತಿ 26ನೇ ತಾರೀಕು ಇರ್ತಕ್ಕಂಥದ್ದು. ನೋಡಿ, ಏಪ್ರಿಲ್ನ ತಿಂಗಳಲ್ಲಿ ಇಷ್ಟೆಲ್ಲ ವಿಶೇಷತೆಗಳಿದೆ. ಅದರಲ್ಲೂ ಈ ಒಂದು ನಮ್ಮ ವೈಶ್ಯ ಕುಲಕ್ಕೆ ಕುಲದೇವಿಯಾಗಿರ್ತಕ್ಕಂತಹ ಆ ವಾಸವಾಂಬ ಹೆಸರು ಹೇಳೋದೇ ಒಂದು ದೊಡ್ಡ ಒಂದು ಭಾಗ್ಯ ಇರಬೇಕು. ಅಂತಹ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಒಂದು ಹೆಣ್ಣು ಅನ್ನೋದನ್ನ ವಾಸವಾಂಬೆಯು ಬದುಕಿ ಬಾಳಿ ತೋರಿಸಿ ದೇವಿಯಾಗಿ ನೆಲೆ ನಿಂತ್ಕೊಂಡಿರ್ತಕ್ಕಂಥದ್ದು ಅಂತಹ ವಾಸವಾಂಬ ಜಯಂತಿ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ತಿಂಗಳ ಕೊನೆಯ ದಿವಸವಾಗಿರ್ತಕ್ಕಂತಹ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಚಾಂದ್ರಶ್ರೀ ವೈಷ್ಣವ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ನರಸಿಂಹದೇವರ ಕೃಪಾಶೀರ್ವಾದ ಇರಲಿ. ಜೊತೆಗೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂಡ್ಬಿಡೋಣ ಬೇಗ. 2ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 10ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಮೇಷರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 19ನೇ ತಾರೀಕು 4ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ರೆ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇಷ್ಟು ಗ್ರಹದ ಸಂಚಾರದ ಫಲಗಳು ಯಾವ ರೀತಿಯಾದಂತಹ ಫಲಾನುಫಲಗಳನ್ನ ಏಪ್ರಿಲ್ನ ಮಾಸ ಭವಿಷ್ಯದಲ್ಲಿ ಸೂಚಿಸ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ತುಲಾರಾಶಿಯವರಿಗೆ ಯಾವ ರೀತಿಯಾದಂತಹ ಮಾಸ ಭವಿಷ್ಯ ಏಪ್ರಿಲ್ನ ತಿಂಗಳಲ್ಲಿ ಇದೆ ಅನ್ನುವುದನ್ನ ನಾವೀಗ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ನೋಡಿ, ಗ್ರಹದ ಸ್ಥಾನ ಬಲಗಳನ್ನ ನೋಡೋಣ. ತುಲಾ ರಾಶಿಯವರಿಗೆ 5ನೇ ಮನೆಯಲ್ಲಿ ರಾಹು, 6ನೇ ಮನೆ ಒಳಗಡೆ ಕುಜ ಮತ್ತು ಶನಿಯ ಸಂಯೋಗ, ರವಿ ಮತ್ತು ಬುಧರು ಸಪ್ತಮದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಶುಕ್ರನು ಅಷ್ಟಮದಲ್ಲಿದ್ದಾನೆ. ನಿಮ್ಮ ರಾಶ್ಯಾಧಿಪತಿಯು ಅಷ್ಟಮ, ಜೊತೆಗೆ 6ನೇ ಮನೆ ಒಳಗಡೆ ಕುಜ ಮತ್ತು ಶನಿಯ ಸಂಯೋಗ. ಭಾಗ್ಯದಲ್ಲಿ ಗುರು ರಾಶಿ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ, ಏಕಾದಶದಲ್ಲಿ ಕೇತು. ಇದು ಒಂದು ಹಂತಕ್ಕೆ ಬಹಳ ತುಂಬಾ ಕಷ್ಟ ಮತ್ತು ಸುಖ ಎರಡನ್ನೂ ಸಹ ತಂದುಕೊಡುತ್ತೆ. ನೀವೊಂದು ಸ್ವಲ್ಪ ಎಚ್ಚರಿಕೆಯಿಂದ ತುಂಬಾ ಜಾಗ್ರತೆಯಾಗಿ ಇರಬೇಕು ತುಲಾರಾಶಿಯವರು. ಯಾಕಂತ ಹೇಳಿದ್ರೆ ಕುಜ ಶನಿಯ ಸಂಯೋಗ ಷಷ್ಠದಲ್ಲಿ ಆಗಿರೋದ್ರಿಂದ, ಅದರಲ್ಲೂ ಶತ್ರುಕ್ಷೇತ್ರ, ಶತ್ರುವನ್ನ ತೋರಿಸತಕ್ಕಂತಹ ಕ್ಷೇತ್ರ, ಗುಪ್ತ ಶತ್ರುಗಳು ಜಾಸ್ತಿ ಆಗ್ತಾರೆ, ಶತ್ರುಗಳಿಂದ ಹಿಂಸೆಗಳು ಪೀಡೆಗಳು ಜಾಸ್ತಿ ಆಗುತ್ತವೆ, ಅಪಘಾತದ ಯೋಗಗಳು ಉಂಟಾಗುತ್ತವೆ. ತುಲಾರಾಶಿಯವರಿಗೆ ಕುಜ ಶನಿ ಯಾವಾಗ 6ನೇ ಮನೆ ಒಳಗಡೆ ಇರ್ತಾರೆ ಅಪಘಾತಗಳನ್ನ ಕೊಡ್ತಾನೆ, ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು. ಶುಕ್ರಾಷ್ಟಮ, ದೈಹಿಕವಾಗಿ ತೊಂದರೆಗಳನ್ನ ಅನುಭವಿಸುವಂಥದ್ದು. ಶನಿ ದೃಷ್ಟಿ ಶುಕ್ರನ ಮೇಲೆ ಬಿದ್ದಿದೆ, ಅದು ಸಹ ಒಳ್ಳೆಯದಲ್ಲ ತುಲಾರಾಶಿಯವರಿಗೆ. ಆರೋಗ್ಯ ಮತ್ತು ಅಪಘಾತ ಈ ಎರಡೂ ತುಂಬಾ ನಿಮಗೆ ಈ ತಿಂಗಳು ಬಾಧೆ ಕೊಡತಕ್ಕಂತಹದ್ದು. ಜಾಗ್ರತೆ ಮೇಲ್ ಜಾಗ್ರತೆಯನ್ನ ವಹಿಸಲೇಬೇಕು ತುಲಾರಾಶಿಯವರು. ಈ ಎರಡು ವಿಚಾರಗಳನ್ನ ಹೊರತುಪಡಿಸಿದರೆ ತುಲಾರಾಶಿಯವರಿಗೆ ಮಿಕ್ಕೆಲ್ಲವೂ ಸಹ ವೈಭೋಗ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ತುಂಬಾ ಚೆನ್ನಾಗಾಗ್ತದೆ.
ಒಂದಷ್ಟು ಹಳೆ ಹೂಡಿಕೆಗಳಿಂದ ಲಾಭಗಳನ್ನ ನೋಡ್ತೀರಿ. ನೂತನ ಬಂಡವಾಳಗಳನ್ನ ಹೂಡಿಕೆ ಮಾಡ್ಕೊಳ್ಳೋದಕ್ಕೆ ಇದು ಸಕಾಲ. ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿಯಾಗಿ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಮುಂದುವರಿತಕ್ಕಂತಹದ್ದು. ನಿಮ್ಮ ಕೆಲಸಗಳು ಯೋಜನೆ ರೂಪದಲ್ಲೇ ಹೋಗುವಂತಹದ್ದು. ಈ ತರದ್ದೆಲ್ಲ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದಂಥವ್ರಿಗೆ ಕೆಲಸ ಕಾರ್ಯಗಳು ಸಿಗತ್ತೆ. ಮದ್ವೆಗೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಶುಭವಾಗಿರತಕ್ಕಂತಹ ಸಂಬಂಧಗಳು ಬರ್ತಕ್ಕಂತಹದ್ದು. ನಿಮ್ಮ ನಿರೀಕ್ಷೆಗೂ ಮೀರಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಮನೆ ಹೆಣ್ಮಕ್ಳಿಗೆ ಪ್ರಾಪ್ತಿ ಆಗ್ತಕ್ಕಂತಹದ್ದು. ಈ ರೀತಿಯಾಗಿ ನಿಮಗೆ ಶುಭ ರೀತಿಯಾಗಿ ಇರುವಂತಹದ್ದಿದೆ. ಅಷ್ಟಮಾಧಿಪತಿ ಅಷ್ಟಮದಲ್ಲೇ ದೇಹಕ್ಕೆ ಬಾಧೆ ಕೊಡ್ತಾನೆ, ಜಾಗ್ರತೆ. ಈ ಎರಡು ಮೂರು ವಿಚಾರಗಳನ್ನು ಹೊರತುಪಡಿಸಿದ್ರೆ, ಯಾಕಂದ್ರೆ ಎಲ್ಲರೂ ಕಾರ್ನಲ್ಲೇ ಓಡಾಡ್ಬೇಕು ಅಂತ ಏನಿಲ್ಲ ಅಲ್ವಾ. ಎಲ್ಲಾರು ಟ್ಯಾಕ್ಸಿಗಳಲ್ಲೇ ಓಡಾಡ್ಬೇಕು ಅಥವಾ ಎಲ್ಲಾರು ಸ್ವಲ್ಪ ಓಡಾಟ ಮಾಡ್ಬೇಕಾದಾಗ ತುಂಬಾ ದೂರಗಳನ್ನ, ನಿಮ್ಮ ಸೀಮೆಯನ್ನ ಬಿಟ್ಟು ದಾಟಬೇಡ್ರಿ. ಯಾರು ನಿಮ್ ಸೀಮೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗೋಕ್ ಪ್ರಯತ್ನ ಮಾಡಬೇಡಿ. ಸುಮ್ಮನೆ ಸ್ವಲ್ಪ ವಿದೇಶಯಾನಗಳನ್ನಾಗ್ಲಿ ಅಥವಾ ಬೇರೆ ಬೇರೆ ದೂರವಾರ ಪ್ರಯಾಣಗಳೇನಾದ್ರೂ ಇತ್ತು ಅಂದ್ರೆ ಈ ಕುಜಶನಿಯ ಸಂಯೋಗದ ಆ ಒಂದು ಕುಜನ ಸ್ಥಾನ ಬದಲಾವಣೆ ಆಗುವವರೆಗೂ ನೀವು ಮಾಡೋದಕ್ಕೆ ಹೋಗೋದು ಬೇಡ. ತುಂಬಾನೇ ಕಷ್ಟಗಳಿದ್ದಾವೆ, ನಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಹುಷಾರಾಗಿ ಇರಿ. ನಿಮಗೇನು ಶನಿಯ ಒಂದು ಕಾಟ ಏನ್ ಇಲ್ಲ, ಬಟ್ ಆದ್ರೆ ಕುಜಶನಿಯ ಒಂದೇ ಸ್ಥಾನದ ಸಂಚಾರ ಇರೋದ್ರಿಂದ ಈ ರೀತಿಯಾಗತ್ತೆ. ಸ್ವಲ್ಪ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಏನಾದ್ರೂ ಸರಿ ಇಲ್ಲ ಅಂತ ಹೇಳಿದ್ರೆ, ಗುರು ಏನಾದ್ರೂ ಸರಿ ಇಲ್ಲ ಅಂತ ಹೇಳಿದ್ರೆ, ಗುರು ಮಹಾಯಾಗ ಮತ್ತು ಶನಿ ಮಹಾಯಾಗವನ್ನ ಮಾಡ್ತಾ ಇದ್ದೀವಿ. ಗುರು ಶಾಂತಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಹೊಸ ವರ್ಷದ ನಂತರದಲ್ಲಿ ಹೊಸ ತೊಡಕುಗಳು ಯಾರಿಗೂ ಉಂಟಾಗಬಾರ್ದು. ಶನಿ ಮತ್ತು ಗುರುವು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂಥ ಗ್ರಹಗಳು. ಯಾವುದೇ ಕಾರಣಕ್ಕೂ ಅವರು ಬಾಧಿತರಾದಾಗ ತೊಂದರೆಗಳು ಉಂಟಾಗತ್ತೆ. ಸೊ ಹಾಗಾಗಿ ಗುರುಶಾಂತಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರುಶಾಂತಿ ಶನಿ ಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. ಗುರು ಮತ್ತು ಶನಿ ಶಾಂತಿ ನಡತಕ್ಕಂತಹ ದಿನಾಂಕಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಗುರುವಿನ ಅನುಗ್ರಹಕ್ಕಾಗಿ ನಮಗೆ ಇನ್ನೂ ಎಲ್ಲ ಒಳ್ಳೇದಾಗ್ಬೇಕು, ಗುರುವಿನಿಂದ ಏನೇನಪ್ಪ ನಮಗೆ ಒಳ್ಳೇದಾಗತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಗೆ ವಿದ್ಯಾಭ್ಯಾಸಕ್ಕಾಗಬಹುದು, ವಿವಾಹಕ್ಕಾಗಬಹುದು, ಮಕ್ಕಳ ಆಗದೆ ತೊಂದರೆಯನ್ನ ಪಡ್ತಾ ಇರುವಂತಹದ್ದು, ಉದ್ಯೋಗಗಳು ಸಿಗದೆ ತೊಂದರೆಗಳನ್ನ ಪಡ್ತಾ ಇರ್ತೀರಿ. ಮತ್ತು ಜೀವನದಲ್ಲಿ ಅಭಿವೃದ್ಧಿಯೇ ಇಲ್ಲದೆ ತುಂಬಾ ಸಮಸ್ಯೆಗಳಾಗ್ತಾ ಇರುತ್ತವೆ. ಎಷ್ಟೇ ದುಡಿಮೆ ಮಾಡಿದ್ರು ನಮ್ಮ ಕೈಗೆ ಹಣಕಾಸುಗಳು ನಿಲ್ತಾ ಇರೋದಿಲ್ಲ. ಮತ್ತು ನಮ್ಮ ಜೀವನನೇ ಎಲ್ಲೋ ಒಂದ್ ರೀತಿ ನಿಂತ ನೀರಾಗ್ಬಿಟ್ಟಿರತ್ತೆ. ಅಂತಹದ್ದಕ್ಕೆಲ್ಲ ಪರಿಹಾರ ಅಂದ್ರೆ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಳೋದು. ಹಾಗಾಗಿಯೇ ಇದೇ ಒಂದು ಮೇ ತಿಂಗಳ 31ನೇ ತಾರೀಕಿನಂದು ವಿಶೇಷವಾಗಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿಯೇ ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನೀವೆಲ್ಲರೂ ಸಹ ಪಾಲ್ಗೊಂಡು ಗುರುವಿನ ಒಂದು ಬೃಹಸ್ಪತಿ ಕವಚವನ್ನ ಕೊಡ್ತೇವೆ. ಅದನ್ನ ಧರಿಸ್ಕೊಳ್ಳಿ ಮತ್ತು ಅಕ್ಷತ ಪ್ರಸಾದವನ್ನ ಯಾಗದ ನಂತರದಲ್ಲಿ ಕೊಡ್ತೇವೆ. ಅದನ್ನ ನಿಮ್ಮ ಜೇಬ್ನಲ್ಲಿ ಮತ್ತು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರತಿನಿತ್ಯ ನಮಸ್ಕಾರ ಮಾಡಿಕೊಂಡು ಅದನ್ನ ಜೊತೆನಲ್ಲಿ ತಗೊಂಡು ಹೋಗಿ. ಸಕಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ನಿಮಗೆ ಸಿಗ್ತದೆ. ಅದೇ ರೀತಿಯಾಗಿ ಶನಿ ಮಹಾಯಾಗ, ಈ ಶನಿಯ ಅನುಗ್ರಹ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ಬೇಕು, ಸೇವಕಾ ವರ್ಗದವರಿಂದ ನಮಗೇನು ತೊಂದರೆ ತಾಪತ್ರೆಗಳು ಉಂಟಾಗಬಾರ್ದು, ನಮ್ಮ ಸಕಲ ಕೆಲಸ ಕಾರ್ಯಗಳಲ್ಲೂ ಸಹ ಯಶಸ್ಸು ಸಿಗಬೇಕು. ಮತ್ತೆ ಶನಿಯಿಂದ ನಮಗೆ ಗೌರ್ಮೆಂಟ್ ಕೆಲಸಗಳು, ಸರ್ಕಾರಿ ಕೆಲಸಗಳೆಲ್ಲ ಆಗ್ತಕ್ಕಂತಹದ್ದು ಶನಿಯಿಂದ. ಹಾಗಾಗಿಯೇ ಶನಿಯಿಂದ ನಮಗೆ ಬಹಳ ಉಪಯೋಗಗಳಾಗುತ್ತೆ. ರಾಜಯೋಗವನ್ನ ಅನುಭವಿಸ್ತಕ್ಕಂಥದ್ದು ಶನಿಯ ಒಂದು ಕೃಪೆಯಿಂದಾಗಿಯೇ. ಮತ್ತು ಶನಿಯ ಅವಯೋಗಗಳು ಉಂಟಾದ್ರೆ ಹೇಗಿರುತ್ತೆ ಅಂತ ನಾವು ಹೇಳುವಂತಹ ಅವಶ್ಯಕತೆಯೇ ಇಲ್ಲ. ತುಂಬಾ ಜನ ಅದನ್ನ ಅನುಭವಿಸ್ಕೊಂಡಿರ್ತೀರಿ. ಹಾಗಾಗಿ ತುಂಬಾ ಜನಕ್ಕೆ ಶನಿಯ ಬಲವೂ ಇಲ್ಲ. ಹಾಗಾಗಿ ಶನಿಯ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಜುಲೈ 12ನೇ ತಾರೀಕು 2026 ವಿಶೇಷವಾಗಿ ಶನಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. 2 ಬೇರೆ ಬೇರೆ ದಿನಾಂಕಗಳಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ. ಮೊದಲನೇದಾಗಿ ಗುರು ಮಹಾಯಾಗ ನಡೆಯುವಂತಹದ್ದು ಇದೇ ಮೇ 31ನೇ ತಾರೀಕು ಭಾನುವಾರ. ಅದೇ ರೀತಿಯಾಗಿ ಜುಲೈನಲ್ಲಿ ನಡೀತಕ್ಕಂಥದ್ದು ಶನಿ ಮಹಾಯಾಗ. ಸೊ ಹಾಗಾಗಿ ಶನಿ ಮಹಾಯಾಗದಲ್ಲೂ ಪಾಲ್ಗೊಳ್ಳಿ, ಗುರು ಮಹಾಯಾಗದಲ್ಲೂ ಪಾಲ್ಗೊಳ್ಳಿ. ಇದೆರಡಕ್ಕೂ ಸಹ ಇರ್ತಕ್ಕಂತಹದ್ದು 800 ರೂಪಾಯಿಗಳು ಒಬ್ರಿಗೆ ಒಂದು ಮಹಾಯಾಗಕ್ಕೆ. ಗುರು ಮಹಾಯಾಗಕ್ಕೆ 800 ಮತ್ತು ಶನಿ ಮಹಾಯಾಗಕ್ಕೆ 800, 2 ಪ್ರತ್ಯೇಕ ಶುಲ್ಕ ಇರುತ್ತೆ. ಅದನ್ನ ಬೇಕಾದಂತಹವರು ಕಟ್ಟಿ ಬುಕ್ ಮಾಡ್ಕೊಳ್ಳಿ. ಶುಭವಾಗ್ಲಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಯಾರಿಗೇನ್ ಗೊತ್ತಿದೆ ಅದನ್ನ ಕಳಿಸಿ. ಇಲ್ಲ ಅಂದ್ರೆ ನಿಮ್ಮ ಮನೆ ದೇವರ ಹೆಸರು, ನಿಮ್ಮ ಹೆಸರುಗಳು ಅದನ್ನೆಲ್ಲ ಕಳಿಸಿ ಸಂಕಲ್ಪ ಪೂಜೆಗಳನ್ನ ಮಾಡಿಸ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಎಷ್ಟೋ ಜನಕ್ಕೆ ಬರೋಕ್ ಸಾಧ್ಯವಿಲ್ವಾ? ನೀವು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ
ಪ್ರಸಾದವು ಬಂದು ಸೇರತ್ತೆ. ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಶನಿ ಮಹಾಯಾಗದಿಂದ ಶನಿ ಕವಚವನ್ನ ಮತ್ತು ಶನಿ ರಕ್ಷಾ ಕಪ್ಪನ್ನ ಕೊಡ್ತೀವಿ. ಅದನ್ನ ನೀವು ಹಣೆಗೆ ಹಚ್ಕೊಳ್ಬೇಕು ಮತ್ತು ದೇಹದಲ್ಲಿ ಧರಿಸ್ಕೊಳ್ಬೇಕು. ಶುಭವಾಗತ್ತೆ, ಮಂಗಳವಾಗ್ಲಿ ಅಂತ ಹೇಳ್ತಾ ಶನಿ ಮತ್ತು ಗುರುವಿನ ಮಹಾಯಾಗದ ವಿವರವನ್ನ ತಿಳ್ಕೊಂಡಾಯ್ತು. ಇನ್ನು ಏಕಾದಶದಲ್ಲಿ ಅಂದ್ರೆ 11ನೇ ಮನೆಯಲ್ಲಿ ಕೇತು ರಾಹುವಿನ ದೃಷ್ಟಿ ಬೇರೆ ಬಿದ್ದಿರೋದ್ರಿಂದಾಗಿ ನಿಮ್ಗೆ ದುಡ್ಡು ಕಾಸುಗಳು ಬರ್ತಾ ಇರತ್ವೆ. ಬಟ್ ಆದ್ರೆ ನಿಂತ್ಕೊಳಕ್ ಆಗೋದಿಲ್ಲ, ಕೈನಲ್ಲಿ ಉಳಿಯೋಕ್ಕಾಗ ಸಾಧ್ಯ ಇಲ್ಲ. ಖರ್ಚುಗಳು ಸಹ ನಿಮ್ಗೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಅದು ಏನು ಅನಾವಶ್ಯಕ ಖರ್ಚುಗಳೇನಾಗೋದಿಲ್ಲ, ಶುಭ ರೀತಿಯಾದಂತಹ ಖರ್ಚುಗಳೇ ಈ ಒಂದು ತುಲಾ ರಾಶಿಯವರಿಗೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ತುಲಾ ರಾಶಿಯವರಿಗೆ ಇನ್ನೊಂದಷ್ಟು ಒಳ್ಳೆ ರೀತಿಯಾಗಿರ್ತಕ್ಕಂತಹ ಫಲಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ ಜೀವನದಲ್ಲಿ ಒಂದ್ ಸ್ವಲ್ಪ ಸುಖ ಸಂತೋಷಗಳು ಹೆಚ್ಚಾಗತ್ತೆ. ಮನೆಯಲ್ಲಿ ಆಗ್ಲೇ ಹೇಳಿದ ಹಾಗೆ ವಿವಾಹ ಅಥವಾ ಇನ್ಯಾವುದೋ ಒಂದು ಶುಭ ಕಾರ್ಯಗಳ ಸೂಚನೆಗಳು ಇದ್ದಾವೆ. ನಿಮ್ಮ ಮಕ್ಕಳ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ, ಅವರ ಆರೋಗ್ಯದ ವಿಚಾರದಲ್ಲಿ ಜಾಗೃತಿಯಾಗಿರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಚೆನ್ನಾಗಿರತಕ್ಕಂತಹದ್ದು. ನೀವು ಸ್ವಲ್ಪ ಪ್ರಯತ್ನ ಪಟ್ಟರು ಹೆಚ್ಚಿನದಾಗಿರತಕ್ಕಂತಹ ಲಾಭಗಳನ್ನ ನೀವು ಪಡ್ಕೊಳ್ತೀರಾ. ಹಾಗಾಗಿ ಬೇರೆ ಬೇರೆ ಕಡೆಗೆ ಹೋಗಿ ಓದಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯಾಣಗಳನ್ನ ಮಾಡ್ಕೊಳ್ಳೋದು ಒಳ್ಳೇದು. ಯಾರೇ ಆಗ್ಲಿ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರೆಲ್ಲ ದ್ವಾದಶ ರಾಶಿಯವರು ಅಷ್ಟೇ. ಈ ಕುಜರಾಹು ಕುಜ ಶನಿಯ ಸಂಯೋಗಗಳಾದಾಗ ವಿಪರೀತ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ವಿಪರೀತ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂಥದ್ದಾಗತ್ತೆ. ಸ್ವಲ್ಪ ಅದ್ರ ಬಗ್ಗೆ ಜಾಗೃತಿಯಾಗಿ ಇಟ್ಕೊಂಡು ಜೀವನನ ಮುಂದುವರಿಸ್ತಾ ಹೋಗಿ. ಇನ್ನು ನೌಕರರಿಗೆ ಮೇಲಧಿಕಾರಿಗಳ ಶ್ರೀರಕ್ಷೆ ಸಿಗತಕ್ಕಂತಹದ್ದು, ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿಯನ್ನ ನೋಡೋದಕ್ಕೆ ಸಾಧ್ಯವಾಗ್ತದೆ. ಎಲ್ಲರೂ ಸಹ ನಿಮ್ಮೊಟ್ಟಿಗೆ ಸ್ನೇಹದಿಂದ ಇರ್ತಾರೆ ಈ ಒಂದು ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ. ಇನ್ನು ಒಂದಷ್ಟು ಧನಲಾಭಗಳು ಸಹ ಆಗ್ತವೆ. ಅದೇ ಸಣ್ಣ ಪುಟ್ಟ ವಿಚಾರಗಳಿಂದ ಎಲ್ಲೂ ಸಹ ಎದೆಗುಂದದೆ ಧೈರ್ಯವಾಗಿದ್ದು ನಿಮ್ಮ ಜೀವನನ ಮುಂದುವರಿಸ್ತಾ ಹೋಗಿ ಒಳ್ಳೇದಾಗ್ತದೆ. ಅದೇ ರೀತಿಯಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಸರಿಯಾಗಿ ಸಾಗತ್ವೆ. ಅಧಿಕವಾದಂತಹ ಲಾಭವು ಮತ್ತು ಅದಕ್ಕೆ ಸರಿಸಮನಾದಂತಹ ಖರ್ಚು. ಸಾಲ ಬಾಧೆಯಿಂದ ನಿವೃತ್ತರಾಗ್ತೀರಾ ತುಲಾರಾಶಿಯವರು. ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಬೇಸರದ ಸಂಗತಿಯು ಸಹ ಇದ್ದೇ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿರೋದ್ರಿಂದ, ಕೆಡಕಿನ ವಿಚಾರಗಳಿರೋದ್ರಿಂದ ನಿಮ್ಗೆ ಹಾಗನ್ಸುತ್ತೆ. ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ, ಧೈರ್ಯವಾಗಿದ್ದು ಹೇಳೋ ಪರಿಹಾರದ ಕ್ರಮಗಳನ್ನ ಮಾಡ್ಕೊಳ್ಳಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ನೀವೇನ್ ಮಾಡ್ಕೊಳ್ಬೇಕು ಅಂದ್ರೆ ಮೊದಲನೇದಾಗಿ ಗಿಡಗಳನ್ನ ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ. ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿಸಿ. ನಿಮ್ ಸುತ್ತಮುತ್ತ ಇರತಕ್ಕಂತಹ ಒಂದೊಂದು ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಮೊದಲೇ ಬಿರುಬೇಸಿಗೆ ತುಂಬಾ ಆಗ್ಬಿಟ್ಟಿದೆ, ಬಿಸಿಲಿನ ತಾಪ ತಡೆಯೋದಕ್ಕಾಗಲ್ಲ. ಅಷ್ಟೋ ಪ್ರಾಣಿಗಳು ಪಾಪ ನೀರಿಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ ಉತ್ಪತ್ತಿಯಾಗಿದೆ. ಹಾಗಾಗಿ ಆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನಿಮ್ಮಿಂದ ಆಗ್ತಕ್ಕಂತಹ ಒಂದು ಸಣ್ಣ ಸಣ್ಣ ಅನುಕೂಲತೆಗಳನ್ನ ಮಾಡಿಕೊಡಿ. ತುಂಬಾ ಚೆನ್ನಾಗಿ ಅವರು ಸಹ ಬದುಕಕ್ಕಾಗತ್ತೆ. ನಿಮ್ಮ ಬದುಕು ಸಹ ಪರಮೇಶ್ವರನ ಕೃಪೆಯಿಂದ ಚೆನ್ನಾಗಾಗತ್ತೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ದುರ್ಗಾ ಚಾಲೀಸವನ್ನ ಪ್ರತಿನಿತ್ಯ ಸಂಜೆ ದೀಪದಲ್ಲಿ ದುರ್ಗಾದೇವಿಯನ್ನ ಆವಾಹನೆ ಮಾಡಿ ದುರ್ಗಾ ಚಾಲೀಸವನ್ನ ಹೇಳ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ, ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ದೂರ ಆಗ್ಲಿ ಅಂತ ಹೇಳ್ತಾ ಈ ಒಂದು ತುಲಾರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.